ಕಣ್ಣುಗಳನ್ನು ಮುಚ್ಚಿ ಆಲೋಚಿಸಿ. ಅನೇಕ ಜನರು ನಿಮ್ಮ ಬಗ್ಗೆ ಹೇಳಿದ ವಿಷಯಗಳನ್ನು 5 ವರ್ಷಗಳ ನಂತರ ನಿಮ್ಮ ಜೀವನ ಹೇಗಿರುತ್ತೆ ಎಂದು ಕಲ್ಪಿಸಿಕೊಳ್ಳಿ. 10 ವರ್ಷದ ನಂತರ, 20 ವರ್ಷದ ನಂತರ ನಿಮ್ಮ ಕನಸಿನ ಮನೆ ಹೇಗಿರುತ್ತೆ, ನಿಮ್ಮ ಕಾರು ಯಾವುದಾಗಿರುತ್ತೆ, ನೀವು ಓಡಾಡುವ ಜಾಗ ಎಲ್ಲಿಗೆ ಆಗಿರುತ್ತೆ. ಎಲ್ಲವೂ ಕಲ್ಪನೆಗೆ ಮಾತ್ರ ಸಾಧ್ಯ. ಇದನ್ನೇ ಸ್ವಲ್ಪ ವಿಭಿನ್ನವಾಗಿ ಮಾಡಿದರೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ 20 ವರ್ಷಗಳ ನಂತರ ನೀವು ಇನ್ನೂ ಏನನ್ನೂ ಮಾಡುತ್ತಿಲ್ಲ. ಈಗ ನೀವು ಎಂದಿನಂತೆಯೇ ಇದ್ದೀರಿ. ನಿಮ್ಮ ಕನಸಿನ ಮನೆ ಏನಾಯಿತು, ನಿಮ್ಮ ಕುಟುಂಬಕ್ಕೆ ಏನಾಯಿತು, ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ ಜನರ ಬಗ್ಗೆ ನೀವು ಈಗ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ಎಂದಿಗೂ ನಿಮಗೆ ನೀವು ಅವಕಾಶವನ್ನೇ ಕೊಟ್ಟಿಲ್ಲ. ಸನ್ನಿವೇಶಗಳು ಹೊಂದಾಣಿಕೆಯನ್ನು ಉಂಟು ಮಾಡುತ್ತವೆ. ಅಂತಹ ಜೀವನ ನಿಮಗೆ ಯಾವುದೂ ಅಭ್ಯಂತರವೆನಿಸುವುದಿಲ್ಲ. ನೀವು ಚಿಂತಿಸಬೇಕಾಗಿಲ್ಲ. ನೀವು ಹೇಗೆ ಬದುಕುತ್ತೀರೋ ಹಾಗೆ ಬದುಕಿ. ಆದರೆ ನೀವು ಉತ್ತಮ ಸನ್ನಿವೇಶಗಳನ್ನು ಬಯಸಿದರೆ ನೀವು ಕೇವಲ ಕನಸನ್ನು ಬೆನ್ನಟ್ಟಬೇಕು. ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಕನಸಿನ ಜೀವನಕ್ಕೆ ಅಗತ್ಯವಾದುದನ್ನು ನೀವು ಮಾಡಿದರೆ ನಿಮ್ಮ ಜೀವನ ಹೇಗಿರುತ್ತದೆ? ನೀವು ಸಮಯವನ್ನು ವ್ಯರ್ಥ ಮಾಡಿದ್ದರೆ, ಅವಕಾಶಗಳನ್ನು ವ್ಯರ್ಥ ಮಾಡಿದ್ದರೆ, ವಿಳಂಬ ಮಾಡಿದ್ದರೆ ಏನಾಗುತ್ತಿತ್ತು? ಕನಸು ಕಾಣುವುದು ನಿಲ್ಲಿಸಿ, ಕೆಲಸ ಮಾಡಲು ಆರಂಭಿಸಿ.